ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಏನೆಲ್ಲ ಕೆಲಸವನ್ನು ಮಾಡಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದೀನಿ. 6:30 ಗಂಟೆ ಆಯಿತು. ಈಗ ಎದ್ದಿದ್ದೀನಿ. ಹೊರಗಡೆ ಹಾಲನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೊರಗಡೆ ಬ್ಯೂಟಿಫುಲ್ಲಾಗಿ ಸೈಲೆಂಟಾಗಿ ಹಕ್ಕಿಗಳ ಚಿಲಿಪಿಲಿ ಎಲ್ಲವೂ ಕೂಡ ಕೇಳಿಸ್ತಾ ಇದೆ. ವಿಡಿಯೋವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ. ಹೂವಿನ ರಾಶಿ ಗಿಡ ತುಂಬ ಆಗಿತ್ತು. ನೋಡ್ತಾ 2 ನಿಮಿಷ ನಿಂತೆ. ಹಾಗೆ ಅಲ್ಲಿ ಹಾಲನ್ನು ನಮ್ಮ ಮನೇಲಿ ಹಾಕಿಟ್ಟು ಹೋಗಿರ್ತಾರೆ. ಹಾಲನ್ನು ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಹಾಲನ್ನು ಕಾಯಿಸಲಿಕ್ಕೆ ಒಂದು ಕಡೆ ಇಟ್ಟೆ. ಈಗ ಹೂವನ್ನು ಕೂಡ ಬೇಗ ಕೊಯ್ದುಕೊಂಡು ಬಂದಿದ್ದೀನಿ. ದೇವರಿಗೆ ಹೋಗಬೇಕಲ್ವ. ಬಾಗಿಲನ್ನು ಒರೆಸಿ ರಂಗೋಲಿಯನ್ನು ಕೂಡ ಹಾಕಾಯಿತು. ಅಡುಗೆ ಮನೆಯೊಳಗೆ ಮಾವಿನ ಹಣ್ಣನ್ನು ಹೆಚ್ಚಿಟ್ಟೆ. ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ರಸಾಯನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಲರ್ಫುಲ್ಲಾಗಿ. ಇವತ್ತು ಕೇವಲ ಹಾಲನ್ನು ಬಳಸ್ಕೊಂಡು ನಾನು ರಸಾಯನವನ್ನು ಮಾಡ್ತಾಯಿದ್ದೀನಿ. ಹಾಲು, ಸಕ್ಕರೆ, ಏಲಕ್ಕಿ ಪೌಡ್ರು ಅಷ್ಟೇ. ಚೆನ್ನಾಗಿರುತ್ತೆ, ಬೇಗ ಆಗಿಬಿಡುತ್ತೆ. ಹಾಲು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಆಯಿತು. ಅದ್ಭುತ ಟೇಸ್ಟ್ ಎನಿಸುವ ಈ ಮಾವಿನ ಹಣ್ಣಿನ ರಸಾಯನ ಎಲ್ರಿಗೂ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟ ಆಗೇ ಆಗುತ್ತೆ. ಇವತ್ತು ಕೂಡ ಮಾವಿನ ಹಣ್ಣಿನ ರಸಾಯನ ಮತ್ತು ನಮ್ಮ ಮನೇಲಿ ತೆಳ್ಳವು. ಅಲ್ಲೇ ಪಕ್ಕದಲ್ಲಿ ಬೇಳೆಯನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ತಿಂಡಿ ಮಾಡ್ತಾ ಹೆಸರುಬೇಳೆ, ತೊಗರಿಬೇಳೆ, ಅರಿಶಿಣ ಪೌಡ್ರ್ ಹಾಕಿದೆ ಸ್ವಲ್ಪ ನೀರಿನ ಜೊತೆಗೆ. ಮತ್ತು ಕರಿಬೇವನ್ನು ಕೂಡ ಹಾಕಿದೆ, ಮನೆಯದೇ ಕರಿಬೇವು. ನೋಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಾಯಿತು. ಇವತ್ತು ನಮ್ಮ ಮನೇಲಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂತು ನುಗ್ಗೆಕಾಯಿಯನ್ನು ಸಪ್ರೇಟಾಗಿ ನಾನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಕುಕ್ಕರ್ ಒಳಗಡೆ ಹಾಕಿಬಿಟ್ರೆ ಅದು ತುಂಬ ಕರಗಿ ಬಿಡುತ್ತಲ್ಲ, ಹಾಗಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಫ್ರೆಶ್ ಆಗಲಿ ಅಂತ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಎಲ್ಲವನ್ನು ನಿಧಾನವಾಗಿ ಹಾಕ್ತೀನಿ. ನೋಡಿ ತುಂಬ ಚೆನ್ನಾಗಿದೆ ಈ ನುಗ್ಗೆಕಾಯಿ. ಒಬ್ಬರು ನಮ್ಮ ಫ್ರೆಂಡ್ ಕೊಟ್ಟಿದ್ದರು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಚಿಟಕಿ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಅಲ್ಲೇ ಪಕ್ಕದಲ್ಲಿ ಉಪ್ಪಿನಕಾಯಿಯನ್ನು ಕೂಡ ಹೆಚ್ಚಿಟ್ಕೊಂಡೆ. ನಾನು ಫ್ರೆಶ್ ಆಗಿದ್ದೀನಿ. ಉಪ್ಪಿನಕಾಯಿಯನ್ನು ಕೂಡ ಮಿಡಿಗಾಯಿ ಉಪ್ಪಿನಕಾಯಿನ ಮಾಡಿದ್ದೀನಿ. ವಿಡಿಯೋದಲ್ಲಿ ಇನ್ನೊಂದು ದಿವಸ ತೋರಿಸ್ತೀನಿ. ಊಟಕ್ಕಂತೂ ಉಪ್ಪಿನಕಾಯಿ ಬೇಕಲ್ವಾ. ಉಪ್ಪಿನಕಾಯಿ ಹೆಚ್ಚಿ ಇಟ್ಕೊಂಡೆ. ಮತ್ತು ಇನ್ನು ಕೊನೆಯಲ್ಲಿ ಇದು ಜಸ್ಟ್ ಊಟಕ್ಕೆ ಅಂತ ನಾನು ಇದು ಸೈಡಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಉಪ್ಪಿನಕಾಯಿ. ಈ ರೀತಿಯಾಗಿ ಉಪ್ಪಿನಕಾಯಿನ ಹೆಚ್ಚಿಟ್ಕೊಂಡ್ರೆ ಅಂದರೆ ಊಟಕ್ಕೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಫೈನಲಿ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಉಪ್ಪು ಕೂಡ ಈ ಭರಣಿಯಲ್ಲಿ ತೆಗೆದಿದ್ದು ಖಾಲಿಯಾಗಿತ್ತು, ಅದನ್ನು ಕೂಡ ತೆಗೆದು ಇಟ್ಕೊಂಡೆ. ಹುಡಿ ಉಪ್ಪು ಮತ್ತು ನೋಡಿ ದೊಡ್ಡ ಉಪ್ಪು, ಕಲ್ಲುಪ್ಪು, 2 ಉಪ್ಪನ್ನು ಕೂಡ ನಾನು ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ. ಉಪ್ಪು ರೆಡಿ ಆಯಿತು. ಉಪ್ಪಿನಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದು ರೆಡಿ ಆಯಿತು. 2 ಟೈಪ್ ಉಪ್ಪಿನಕಾಯಿ ಇದೆ ಇದರಲ್ಲಿ. ಮಿಡಿಗಾಯಿ ಉಪ್ಪಿನಕಾಯಿ ಮಾಡಬೇಕು ಅಂತ ನಿನ್ನೆ ರಾತ್ರಿಯೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪಿನಕಾಯಿ ಒಗ್ಗರಣೆಯನ್ನು ಹಾಕಿದೆ. ಸಾಸಿವೆ ಕಾಳು, ಇಂಗು. ನೋಡಿ ಈ ಉಪ್ಪಿನಕಾಯಿಗೆ ಹೊಸ ಉಪ್ಪಿನಕಾಯಿ ಇದು. ಪೂರ್ತಿ ಎಣ್ಣೆ ಆರಿದ ಮೇಲೆ ಅಂದರೆ ತಣಿದ ಮೇಲೆ ಹಾಕಿದ್ರೆ ಆಯಿತು. ಸಾಂಬಾರಕ್ಕೆ ರೆಡಿ ಮಾಡಿದೆ. ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ, ಎಳ್ಳು, ಕರಿಬೇವು ಎಲ್ಲವನ್ನು. ಹಾಗೆ ಒಂದಷ್ಟು ಕಾಯಿಯನ್ನು ತುರಿದುಕೊಂಡು ಇಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ಆಗೇ ಬಿಡ್ತು. ಅವುಗಳನ್ನು ಹಾಕಿ ಆದಮೇಲೆ ಈಗ ಹುರಿದುಕೊಟ್ಟು ಇಟ್ಕೊಂಡಿರೋ ಮಸಾಲೆಯನ್ನು ಮಿಕ್ಸ್ ಮಾಡಿದೆ. ತುಂಬ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗೇ ಬಿಡ್ತು. ನೋಡಿ ಏನೆಲ್ಲ ಅಡುಗೆನ ಮಾಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವತ್ತು ಕೂಡ ಯಾರೋ ಗೆಸ್ಟ್ ಬರೋರಿದ್ದಾರೆ, ಹಾಗಾಗಿ ಮಾಡಿದ್ದೀನಿ. ಡೈಲಿ ಇರೋದೇ ಅಪ್ಪೆ ಹುಳಿ ಮತ್ತು ಮಾವಿನ ಹಣ್ಣಿನ ಸಾಸಿವೆ ಕೂಡ ಮಾಡಿದ್ದೀನಿ. ಮೊಸರು, ಉಪ್ಪು, ಉಪ್ಪಿನಕಾಯಿ ಮಾಮೂಲಿ ಇರೋದೆ ಅಲ್ವಾ.
ಎಲ್ಲವೂ ಕೂಡ ರೆಡಿಯಾಗಿದೆ ಊಟಕ್ಕೆ. ನೋಡಿ ಉಪ್ಪಿನಕಾಯಿ ಈಗ ಅದು ಆರ್ತು ಪೂರ್ತಿಯಾಗಿ ಎಣ್ಣೆಯನ್ನು ಹಾಕಿದ್ದೀನಿ. ಮಾವಿನ ಹಣ್ಣಿನ ಸಾಸಿವೆ, ಹುಳಿ ಮಾವಿನ ಹಣ್ಣಿನ ಸಾಸಿವೆ ಮೊನ್ನೆ ಅಷ್ಟೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಸಾಸಿವೆನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು. ಸಾಂಬಾರನ್ನು ಕೂಡ ನಿನ್ನೆ ಹಾಕಿದ್ದೀನಿ. ಇವತ್ತು ನುಗ್ಗೆಕಾಯ್ದಲ್ವ, ಹಾಗಾಗಿ. ಅಪ್ಪೆ ಹುಳಿ ಅಂತೂ ತುಂಬ ಈಸಿ. ಹಸಿಮೆಣಸು ಒಣಮೆಣಸಿನ ಒಗ್ಗರಣೆನ ಹಾಕಿದರೆ ಆಯಿತು, ಉಪ್ಪು ಹಾಕಿ. ಅಪ್ಪೆ ಹಣ್ಣಿನ ರಸಕ್ಕೆ ಜಾಸ್ತಿ ನೀರನ್ನು ಹಾಕಬೇಕು. ಇದು ಅಪ್ಪೆ ಹುಳಿ ಅದಕ್ಕಾಗಿ ತುಂಬ ಈಸಿಯಾಗಿ ಮಾಡುವಂಥದ್ದು. ಎಲ್ಲವೂ ಊಟಕ್ಕೆ ರೆಡಿಯಾಗಿದೆ. ನೀವು ಕೂಡ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.